ಸ್ನೇಹಿತರೆ, ನಾವಿಂದು 10 ಲಕ್ಷ ವರ್ಷಗಳ ಇತಿಹಾಸ ಇರತಕ್ಕಂಥ ಮೋಕ್ಷ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ನಾವು ಈ ದಿವಸ ಬಂದಿದ್ದೇವೆ. ನೋಡಿ, ಮೋಕ್ಷ ರಂಗನಾಥ ಸ್ವಾಮಿ ದರ್ಶನವನ್ನು ಮಾಡೋಣ. ದೇವಸ್ಥಾನದ ಮುಂಭಾಗ ಗರುಡ ದೇವರು ನೆಲೆಗೊಂಡಿದ್ದಾರೆ. ಓಂ ನಮಃ ಶಿವಾಯ. ತ್ರಿರಂಗ ಯಾತ್ರೆ, 3 ರಂಗನಾಥ ಯಾತ್ರೆಯನ್ನು ಮಾಡುವಂಥ ಯಾತ್ರಾರ್ಥಿಗಳು 3 ರಂಗನಾಥ ಸ್ವಾಮಿಗಳ ಯಾತ್ರೆಯ ನಂತರ ಮೋಕ್ಷ ರಂಗನಾಥ ಸ್ವಾಮಿಯವರ ದರ್ಶನವನ್ನು ಪಡೆಯುವುದು ಪ್ರತೀತಿ ಇದೆ. ಇಲ್ಲಿ ಸಾಲಿಗ್ರಾಮ ಸಮೇತ ರಂಗನಾಥರವರು ನೆಲೆಗೊಂಡಿರುತ್ತಾರೆ. ಇದು ನೋಡಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬೋದಗನಹಳ್ಳಿ ಗ್ರಾಮದ ಸಮೀಪ ಇರತಕ್ಕಂಥ ಅತ್ಯದ್ಭುತ, ತುಂಬ ಪುರಾತನವಾದಂಥ ದೇವಸ್ಥಾನ. ಸುತ್ತಲೂ ಬೆಟ್ಟ ಗುಡ್ಡಗಳಿದೆ. ಗರ್ಭಗುಡಿಯಲ್ಲಿ ವಿಡಿಯೋ ಮಾಡುವಂತಿಲ್ಲ ಅಲ್ವಣ್ಣ. ರಂಗನಾಥ ಸ್ವಾಮಿ ದೇವಸ್ಥಾನ, ರಂಗಸ್ಥಳ, ಚಿಕ್ಕಬಳ್ಳಾಪುರ ಜಿಲ್ಲೆ. ಶ್ರೀರಂಗಸ್ಥಳ ದಿವ್ಯ ಕ್ಷೇತ್ರವು ಹೆಸರು ಸೂಚಿಸಿರುವಂತೆ ಶ್ರೀರಂಗನಾಥ ಸ್ವಾಮಿ ನೆಲೆಸಿರುವ ಪುಣ್ಯ ಭೂಮಿ. ಸಪ್ತ ಋಷಿಗಳಿಂದ ಪ್ರತಿಷ್ಠಾಪಿಸಲ್ಪಟ್ಟ ಸಾಲಿಗ್ರಾಮ ನಿವಾಸನಾಗಿ ಶ್ರೀಮನ್ನಾರಾಯಣನನ್ನು ವೈಕುಂಠದಲ್ಲಿ ಮಲಗಿರುವಂತೆ ಸ್ವಾಮಿ ದರ್ಶನ ನೀಡಿರುತ್ತಾನೆ. ಶ್ರೀಮದಂತ ಶ್ರೀರಂಗದಲ್ಲಿ ಪ್ರತಿಷ್ಠಾಪನೆ. ಅದರ ಜ್ಞಾಪಕಾರ್ಥವಾಗಿ ಇಲ್ಲಿ ಸಪ್ತಋಷಿಗಳು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಲು ಕಾರಣ ಏನೆಂದರೆ ಸ್ಕಂದಗಿರಿಯ ತಪ್ಪಲು ಸ್ಕಂದಪುರಾಣ ಅದೇನಿದೆ, ಅದಕ್ಕೆ ಪೂರಕವಾಗಿ ಬೆಟ್ಟದಲ್ಲಿ ಒಂದು ಗವಿ ಇರುತ್ತದೆ. ಗವಿಯಲ್ಲೇ ಸಪ್ತಋಷಿಗಳು ಇದ್ದಾರೆ. ಇಲ್ಲಿ ಯಾವಾಗಲೂ ಶ್ರೀ ಮಾಧವರಾಮ ಪಾರಾಯಣ ಯಾವುದಂತ ಹೇಳಿಲ್ಲ ಅಂತ. ಎಷ್ಟು ವರ್ಷಗಳಿದೆ ಏನಾಗಿಲ್ಲ ಇನ್ನೊಂದೇನಾಯ್ತು, ಪುರಂದರು ಕುಡುಕರಾಗಿ ಇಷ್ಟು ದಿನ ವೈಕುಂಠ ಎಷ್ಟು ದೂರ ಇದೆ. ಬನ್ನಿಗಳೇ, ಪುರೋಹಿತರನ್ನ ಕೇಳೋಣ. ಶ್ರೀಮನ್ನಾರಾಯಣ ನಾರಾಯಣ ಹರೇ ಹರೇ, 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 ಶ್ರೀಮನ್ನಾರಾಯಣ